ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ತುಂಬ ಸಮಯ ಆಯಿತು ವಿಡಿಯೋಕ್ಕೆ ಬರದೆ. ಇವತ್ತು ಒಂದು ಅಗತ್ಯವಾದ ವಿಚಾರವೊಂದು ಎಲ್ರಿಗೂ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಇವತ್ತು ವಿಡಿಯೋಕ್ಕೆ ಬಂದಿದ್ದೇನೆ. ವಿಷಯ ಏನು ಅಂತೇಳಿದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಗೋಲ್ಡ್ ಲೋನ್ ತೆಗಿತೇವೆ. ಬ್ಯಾಂಕಲ್ಲಿಟ್ಟು ನಮಗೆ ಅಗತ್ಯ ಬಂದಾಗ ಗೋಲ್ಡ್ ಲೋನ್ ಮಾಡಲಿಕ್ಕೆ ಹೋಗ್ತೇವೆ. ಇದು ನನ್ನ ಜೀವನದಲ್ಲಿ ಆದಂಥ ಒಂದು ಘಟನೆ. ಹಾಗಾಗಿ ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೆ. ನನಗೇನು ಸ್ವಲ್ಪ ಅಗತ್ಯ ಬಂತು, ಹಾಗೆ ನಾನು ಚಿನ್ನವನ್ನು ಕೊಂಡೋಗಿ ಬ್ಯಾಂಕಲ್ಲಿಟ್ಟೆ. ಬ್ಯಾಂಕಿನ ಹೆಸರು ಹೇಳುವುದಿಲ್ಲ, ಯಾಕಂತೇಳಿದ್ರೆ ಅವರ ಬಿಸ್ನೆಸ್ಸಿಗೆ ಮುಂದಕ್ಕೆ ತೊಂದರೆ ಬರ್ತದೆ. ಹಾಗಾಗಿ ಬ್ಯಾಂಕಿನ ಹೆಸರನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಅದಲ್ಲದೆ ಆ ಬ್ಯಾಂಕಿನ ಮ್ಯಾನೇಜರ್ ಕೂಡ ನನ್ನ ತುಂಬ ಆತ್ಮೀಯ. ಹಾಗಾಗಿ ಬ್ಯಾಂಕ್ ಯಾವುದು ಅಂತ ಬೇಡ, ಇಲ್ಲೇ ನಮ್ಮ ಊರಿನಲ್ಲೇ ಒಂದು ಬ್ಯಾಂಕಲ್ಲಿ ಕೊಂಡೋಗಿ ಚಿನ್ನವನ್ನು ಇಟ್ಟೆ. ಅಗತ್ಯಕ್ಕೋಸ್ಕರ ಇಟ್ಟು 3 ತಿಂಗಳಾಗಿತ್ತು. ಅದನ್ನು ಬಿಡಿಸಲಿಕ್ಕೆ ಹೋದೆ. ಅದಕ್ಕೆ ಬೇಕಾದಂತಹ ಮೊತ್ತವನ್ನೆಲ್ಲ ಕಟ್ಟಿ ಬಿಡಿಸಿದೆ. ನಾನು ಅವರ ಪೇಮೆಂಟೆಲ್ಲ ಮಾಡಿದ ಕೂಡಲೇ ಬ್ಯಾಂಕಿನ ಮ್ಯಾನೇಜರು ನಾನಿಟ್ಟಂತಹ ಚಿನ್ನವನ್ನು ತಂದು ನನ್ನ ಕೈಯಲ್ಲಿ ಕೊಟ್ಟ ಕೂಡಲೇ ನಾನು ನೋಡಿ ಹೇಳಿದ್ರು, ಸರ್ ಇದು ನಾನಿಟ್ಟ ಚಿನ್ನ ಅಲ್ಲ. ಆಗ ಅವರು ಕುಶಾಲಿಗೆ ಹೇಳಿದರು ನನ್ನ ಹತ್ರ, ಮ್ಯಾನೇಜರ್, ಯಾಕಂದರೆ ನಾವು ಅಷ್ಟು ಆತ್ಮೀಯ, ಹೆದರಿಸ್ಬೇಡಿ ಮಾರ್ಯಾರೆ ಅಂತ. ನಾನು ಹೇಳಿದೆ, ಸರ್ ನನ್ನ ಹೆದರಿಸುವುದಲ್ಲ, ನಾನಿಟ್ಟ ಚಿನ್ನ ಇದಲ್ಲ. ನಾನಿಟ್ಟಂತಹ ಚಿನ್ನ ಅದೇ ರೀತಿ ನನ್ನಲ್ಲಿ ಮನೆಯಲ್ಲಿ ಇನ್ನೂ ಇದೆ. ಅದನ್ನು ನಾನು ತಂದು ತೋರಿಸ್ತೇನೆ ನಿಮಗೆ. ನೀವು ಅದನ್ನು ನೋಡಿ ಮತ್ತು ನನ್ನ ಚಿನ್ನವನ್ನು ಬದಲಾಗಿದ್ದಾನೆ ಎಲ್ಲರೂ ನಿಮ್ಮ ಬ್ಯಾಂಕಿನಲ್ಲಿ ಆಚೀಚೆ ಆಗಿದೆ, ನನಗೆ ಸರಿಪಡಿಸಿ ಕೊಡಿ ಅಂತ ಹೇಳಿದೆ. ಆಗ ಅವರಿಗೊಮ್ಮೆ ಆಶ್ಚರ್ಯ ಆಯಿತು. ಮತ್ತು ನಾವು ಅಷ್ಟು ವಿಶ್ವಾಸ ಇತ್ತು ಅವರು. ಹಾಗೆ ಅವರು ಮತ್ತೆ ಆಯಿತು ಅಂತ ಹೇಳಿ, ನೀವು ನಾಳೆ ತಗೊಂಡು ಬನ್ನಿ ಅಂತ ಹೇಳಿದರು. ಹಾಗೆ ನಾನು ಮರುದಿವಸ ನಾನು ಬ್ಯಾಂಕಲ್ಲಿ ಇಟ್ಟಂತಹದ್ದೇ ಚಿನ್ನವನ್ನು ಹಿಡ್ಕೊಂಡು ಅವರಿಗೆ ಹೋಗಿ ತೋರಿಸಿದೆ. ಅವರು ಅಲ್ಲಿ ಪ್ರತಿ ಬ್ಯಾಂಕಿನಲ್ಲಿ ಚಿನ್ನದ ಆಚಾರಿಗಳೊಬ್ಬರು ಇರ್ತಾರೆ. ಅವರಿಗೆ ತೋರಿಸಿದಾಗ ಅವರು ಅದನ್ನು ಪರಿಶೀಲಿಸಿದರು. ಚಿನ್ನ ಬದಲಾಗಿದೆ ಅಂತ ಅವರು ಒಪ್ಪಿಕೊಟ್ರು ಕೂಡ. ನಾನು ಅದನ್ನು ತಗೊಂಡು ಬರಲ್ಲ, ಅವ್ರ ಹತ್ರನೇ ಕೊಟ್ಟೆ, ನನಗೆ ನನ್ನ ಚಿನ್ನವನ್ನು ಸರಿಪಡಿಸಿಕೊಡಿ ಅಂತ. ಕೊನೆಗೆ ಅದನ್ನು ಬ್ಯಾಂಕಿನಲ್ಲಿ ಎಲ್ಲ ಅವರು ಅದನ್ನು ಹುಡುಕಾಡಿದ್ರು. ಇಂದಿಗೆ 2 ವಾರ ಕಳೀತು. ನನಗೆ ಇನ್ನೂ ಚಿನ್ನ ನನ್ನ ಕೈಗೆ ಸಿಕ್ಕಲಿಲ್ಲ. ಯಾಕೆ ಅಂತ ಹೇಳಿದರೆ, ಅವರ ಆಂತರಿಕದ ಅವರ ಕೆಲಸಗಾರರಿಂದಲೇ ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ. ಕೊನೆಗೆ ಒಂದು ದಿವಸ ನನ್ನನ್ನು ಕರೆದು ನನ್ನನ್ನು ಕೇಳಿ ನೋಡಿದಾಗ ಅವರು ಆ ಚಿನ್ನವನ್ನು, ನನಗೆ ಕೊಟ್ಟ ಚಿನ್ನವನ್ನು ಪರಿಶೀಲಿಸಿ ನೋಡಿದಾಗ ಅದು ಚಿನ್ನವೇ ಅಲ್ಲ, ರೋಲ್ಡ್ ಗೋಲ್ಡ್. ಹಾಗೆ ಅವರು ಅದನ್ನು ಅವರಲ್ಲೇ ಇಟ್ಟುಕೊಂಡಿದ್ದಾರೆ. ಅದರೊಟ್ಟಿಗೆ ನನಗೆ ಮಾತ್ರ ಅಲ್ಲ ಹಾಗೆ ಆಗಿರುತ್ತೆ. ಅವರ ಬ್ಯಾಂಕಿನಲ್ಲಿ ಇನ್ನೂ 2 ಕೇಸ್ ಅದೇ ಸಿಕ್ಕಿತ್ತು. ಅವರು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅವರಿಗೆ ಇನ್ನೂ 2 ಕೇಸ್ ಸಿಕ್ಕಿತ್ತು. ಆದರೆ ಜನ ಯಾರು ಅಂತ ಅವರಿಗೆ ಇನ್ನೂ ಗೊತ್ತಾಗಲಿಲ್ಲ. ಅವರು ಈಗ CC ಕ್ಯಾಮರಾ TVಯಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಒಬ್ಬರ ಮೇಲೆ ಸಂಶಯ ಇದೆ ಅಂತ ಹೇಳ್ತಾ ಇರ್ತಾರೆ, ಆದರೆ ಅವರಿಗೆ ಬಲವಾದ ಕಾರಣ ಸಿಕ್ಕಬೇಕು. ಹಾಗಾಗಿ ಅದನ್ನು ಕಾಯ್ತಾ ಇದ್ದಾರೆ. ಕಾದ ಮತ್ತೆ ನಾನು ಇನ್ನೊಮ್ಮೆ ಬಂದು ವ್ಯಕ್ತಿ ಯಾರು ಅಂತ ನಾನು ನಿಮಗೆ ತೋರಿಸ್ತೇನೆ. ನಾನು ಈ ವಿಚಾರ ನಿಮಗೆ ಯಾಕೆ ಹೇಳಿದೆ ಅಂತ ಹೇಳಿದೆ, ನಾವು ಇನ್ನು ಮುಂದೆ ನೀವು ಕೂಡ ಬ್ಯಾಂಕಲ್ಲಿ ಹೋಗಿ ಚಿನ್ನ ಅಡ ಇಟ್ಟು ಸಾಲ ತಗೊಂಡು ಅದನ್ನು ಪುನಃ ಹಿಂತಿರುಗಿ ಪಡೆಯುವ ಸಂದರ್ಭದಲ್ಲಿ ದಯಮಾಡಿ ಆ ಕೂಡಲೇ ಅಲ್ಲೇ ನೀವಿಟ್ಟ ಚಿನ್ನವಾ ಅಂತ ಪರಿಶೀಲಿಸಿಕೊಳ್ಳಿ. ಇಲ್ಲದಿದ್ದರೆ ನೀವು ಕೂಡ ನಂತರನೇ ಮೋಸ ಹೋಗುವುದು. ಹಾಗಾಗಿ ಈಗಿನ 1 ಗ್ರಾಮ್ ಗೋಲ್ಡ್ ಚಿನ್ನದ ದೆಸೆಯಿಂದಾಗಿ ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಯಾವುದು ಅಂತ ಮೇಲಿಂದ ಮೇಲೆ ನೋಡಿದಾಗ ಗೊತ್ತಾಗಲ್ಲ, ಅದನ್ನು ಪರಿಶೀಲಿಸಿದಾಗ ಮಾತ್ರ ಗೊತ್ತಾಗೋದು. ಹಾಗಾಗಿ ಇದೊಂದು ನಿಮಗೆ ಎಲ್ಲರಿಗೆ ಎಚ್ಚರಿಕೆಯ ವಿಷಯವಾಗಿ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋಕ್ಕೆ ಬಂದಿದ್ದೇನೆ. ನನ್ನ ಚಿನ್ನ ಇನ್ನೂ ನನಗೆ ಸಿಕ್ಕಲಿಲ್ಲ. ಅದು ಸಿಕ್ಕಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬೋದು. ಯಾಕೆಂತ ಹೇಳಿದ್ರೆ ಬ್ಯಾಂಕ್ ಅಂತ ಹೇಳಿದ್ಮೇಲೆ ಅವರು ತುಂಬ ಫಾರ್ಮಾಲಿಟೀಸ್ ಇರ್ತಾರೆ. ಅದು ಸಿಕ್ಕಿದ ಕೂಡಲೇ ನಾನು ಇನ್ನೊಮ್ಮೆ ವಿಡಿಯೋಕ್ಕೆ ಬಂದು ನಿಮಗೆ ಆ ವ್ಯಕ್ತಿ ಯಾರು, ಯಾಕೆ ಹೀಗೆ ಆಗಿದೆ, ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಆ ಬ್ಯಾಂಕಿನ ಒಂದು ಇಮೇಜ್ ಹಾಳಾಗ್ತದೆ. ಮಾಡಿದ್ದು ಒಬ್ಬ ತಪ್ಪಾಗಿರ್ಬೋದು, ಅವರ ಒಳಗಿನ ಕೆಲಸದವರ ಯಾರೇ ಆಗಿರ್ಬೋದು, ಮಾಡಿದ್ದು ಒಬ್ಬ ತಪ್ಪಾದರೆ ಅದು ಇಡೀ ಬ್ಯಾಂಕಿಗೆ ಅದೊಂದು ರಿಮಾರ್ಕ್ ಆಗಿ ಬರ್ತದೆ. ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಅದು ತುಂಬ ಒಂದು ಬೇಸರದ ಸಂಗತಿ. ಹಾಗಾಗಿ
ನಾನು ನಿಮಗೆ ತಿಳಿಸ್ಲಿಕ್ಕಾಗಿ ಈ ವಿಡಿಯೋಕ್ಕೆ ಬಂದಿದ್ದೇನೆ. ಇನ್ನು ಮುಂದೆ ನೀವು ಕೂಡ ಎಚ್ಚೆತ್ತುಕೊಳ್ಳಿ ಫ್ರೆಂಡ್ಸ್. ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.